ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ನಾವು ವಂದಿಸ್ತೇನೆ. ಈ ಸಮಯದಲ್ಲಿಯೂ ಕೂಡ ನಾವು ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕೆ ಹೋಗೋಣ. ಈಗಾಗಲೇ ಅನೇಕ ದಿವಸಗಳಿಂದ ಕ್ರಿಸ್ತನು ಯಾರು ಎಂಬಂತಹ ಶೀರ್ಷಿಕೆ ಕೆಳಗೆ ನಾವು ಅನೇಕ ವಿಷಯಗಳನ್ನ ನಾವು ಕಲಿತಾ ಬಂದ್ವಿ. ನಾವು ಕ್ರಿಸ್ತನನ್ನು ಅರಿತುಕೊಳ್ಬೇಕಾಗಿದೆ. ಯಾಕಂದರೆ ನಾವು ಕಡೆಯ ಕಾಲದಲ್ಲಿದ್ದೇವೆ, ಉಜ್ಜೀವನದ ಸಮಯದ ಹತ್ತಿರದಲ್ಲಿದ್ದೇವೆ. ಆಗಿರುವುದರಿಂದ ನಾವು ಹೆಚ್ಚಾಗಿ ಕ್ರಿಸ್ತನನ್ನು ಅರಿತುಕೊಳ್ಳಬೇಕಾಗಿದೆ. ಅದಕ್ಕೆ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅಪೋಸ್ತಲರಾಗಿರಬಹುದು, ಅಪೋಸ್ತಲದ ಪೌಲನಾಗಿರ್ಬೋದು, 12 ಅಪೋಸ್ತಲರಾಗಿರಬಹುದು, ಮತ್ತು ನಂಬಿಕೆಯ ನಾಯಕರುಗಳ ಜೀವನದಲ್ಲಿ ಮತ್ತು ಕಂಡಂತಹ ಉಜ್ಜೀವನಗಳಲ್ಲೆಲ್ಲ ಕ್ರಿಸ್ತನನ್ನು ಅರಿತುಕೊಳ್ಳುವ ಅರಿವೇ ದೊಡ್ಡ ಉಜ್ಜೀವನವನ್ನು ತಂದಿರುವಂಥದ್ದನ್ನ ನಾವು ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಆಗಿರೋದಾದರೆ ಈ ಸಮಯದಲ್ಲಿಯೂ ಕೂಡ ನಾವು ಮುಂದುವರೆದು ನಾವು ಧ್ಯಾನಿಸೋಣ. ನಾವು ಮತ್ತಾಯನು ಬರೆದ ಸುವಾರ್ತೆಯನ್ನು ನಾವು ಆರಿಸ್ಕೊಂಡಿದ್ದೀವಿ. ಅದರಲ್ಲಿ ಈಗ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನವನ್ನು ನಾವಿಲ್ಲಿ ಧ್ಯಾನ ಮಾಡೋಣ. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಈಗ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಮಾತಾಡಿದ ಮೊದಲನೆಯ ಕೆಲವು ಮಾತುಗಳು ಅಂತ ನಾವು ಹೇಳ್ಬೋದು. ಯೇಸು ಸ್ವಾಮಿಯ ಮಾತು ಎಲ್ಲಿಯೂ ಕೂಡ ಕಾಣಿಸಲ್ಪಡಲಿಲ್ಲ. ಬಾಲ್ಯದಲ್ಲಿ ಯೇಸು ಮಾತಾಡಿದ ಮಾತನ್ನು ನಾವು ಕೇಳಿಸ್ಕೊಳ್ತೀವಿ 12 ವಯಸ್ಸಿನಲ್ಲಿ. ಅದು ಬಿಟ್ಟರೆ ಯೇಸು ಒಂದು ದೀಕ್ಷಾಸ್ಥಾನಕ್ಕೆ ಬಂದಾಗ ಸ್ಥಾನಿಕನಾದ ಯೋಹಾನನ ಮುಂದೆ ಮಾತಾಡೋದನ್ನು ನಾವು ಕಾಣ್ತೀವಿ. ಆ ಮಾತು ಏನಂತ ಹೇಳಿದ್ರೆ, ಆ ಸ್ಥಾನಿಕನಾದ ಯೋಹಾನನೇ ಪ್ರಶ್ನೆ ಕೇಳ್ತಾನೆ, ಸ್ವಾಮಿ, ನಾನು ನಿನ್ನ ಕೆರೆದ ಬಾರನ್ನು ಕೂಡ ಬಿಚ್ಚುವುದಕ್ಕೆ ಯೋಗ್ಯನಲ್ಲ, ನಾನು ನಿನಗೆ ದೀಕ್ಷಾಸ್ಥಾನ ಕೊಡಬೇಕಾ ಎಂಬುದಾಗಿ ಆತ ಕೇಳಿದಾಗ ಯೇಸು ಹೇಳುವಂತಹ ಉತ್ತರ ಇದಾಗಿದೆ. ಏನಂತೆ, ಸದ್ಯಕ್ಕೆ ಒಪ್ಪಿಕೋ, ಈಗ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ. ಇಲ್ಲಿ ಯೇಸು ನಾನು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂಬುದಾಗಿ ತನಗೆ ಮಾತ್ರ ಹೇಳ್ಕೊಳ್ಳಿಲ್ಲ, ನಾವು ಎಲ್ಲ ಧರ್ಮಶಾಸ್ತ್ರದ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂಬುದಾಗಿ ಹೇಳಿದ್ದನ್ನು ನಾವು ಕಾಣ್ತೇವೆ. ಸರಿ, ಈಗ ಯೇಸು ಎಲ್ಲರೊಂದಿಗೆ ದೀಕ್ಷಾಸ್ಥಾನ ತೆಗೆದುಕೊಳ್ಳಲಿಕ್ಕಾಗಿ ಬಂದಿದ್ದಾರೆ. ಅದು ಸ್ಥಾನಿಕನಾದ ಯೋಹಾನನ ಬಳಿಯಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳೋದಕ್ಕೆ ಬಂದಿದ್ದಾರೆ. ಈ ಸ್ಥಾನಿಕನಾದ ಯೋಹಾನ ಯಾರಿಗೆ ದೀಕ್ಷಾಸ್ಥಾನ ಕೊಡ್ತಾ ಇದ್ದಾನೆ ಅಂತ ನಾವು ನೋಡುವಾಗ, ಪಾಪಿಗಳಿಗೆ, ಎಲ್ಲ ಪಾಪಿಗಳನ್ನ ಅವರು ಕರೆದು ಆತ ಹೇಳ್ತಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಎಲೈ ಸರ್ಪ ಜಾತಿಯವರೇ, ದೇವರ ಕೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನೀವು ತಿರುಗಿಕೊಳ್ಳ್ರಿ, ದೀಕ್ಷಾಸ್ಥಾನ ಮಾಡಿಸ್ಕೊಳ್ರಿ ಎಂಬುದಾಗಿ ಆತ ಕೂಗಿ ಹೇಳ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಸಮಯದಲ್ಲಿ ಯೇಸು ಕೂಡ ಇಲ್ಲಿ ಕಾಣಿಸಲ್ಪಡೋದು ನಾವು ಕಾಣ್ತೇವೆ. ಯೇಸು ಸ್ವಾಮಿ ಎಲ್ಲಾದರೂ ಪಾಪ ಮಾಡಿದ್ರಾ ಅಂತ ಹೇಳಿದ್ರೆ ಇಲ್ಲ. ಆತ ಮತ್ತೊಬ್ಬರ ಪಾಪವನ್ನು ಹೊತ್ತುಕೊಳ್ಳುವುದಕ್ಕಾಗಿ ಬಂದವನು. ತಾನೇ ಸ್ವತಃ ತನ್ನನ್ನು ತಗ್ಗಿಸಿಕೊಂಡು ತಾನು ಆ ದಂಡನೆಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಬಂದವನು ಅಂತ ಹೇಳಿ ಅರಿತು ಆತನ ಸೇವೆಯ ಪ್ರಾರಂಭದಲ್ಲಿಯೇ, ಸೇವೆಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ತಾನು ಯಾವುದಕ್ಕಾಗಿ ಬಂದೆ ಅನ್ನೋದನ್ನು ಇಲ್ಲಿ ಸೂಚಿಸ್ತಾನೆ. ಯೇಸು ಸ್ವಾಮಿ ಈ ಸಮಯದಲ್ಲಿ ಏನು ಮಾಡ್ತಾರೆ, ಇಲ್ಲಿ ತನ್ನನ್ನು ತಗ್ಗಿಸಿಕೊಳ್ಳುವುದನ್ನು ನಾವು ಕಾಣ್ತೇವೆ. ತಾನೇ ಸ್ವತಃ ಸಜೀವ ಯಜ್ಞವಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳೋದನ್ನ ನಾವಿಲ್ಲಿ ಕಾಣ್ತೇವೆ. ಸರಿ, ಇಲ್ಲಿ ಯೇಸು ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕಾದ್ರೆ ಆತ ಪಾಪಿ ಅಲ್ಲ, ಆತ ಪರಿಪೂರ್ಣವಾಗಿ ನೀತಿವಂತನಾದ ದೇವರು. ಅದರಲ್ಲಿ ಸ್ಥಾನಿಕನಾದ ಯೋಹಾನ ದೀಕ್ಷಾಸ್ಥಾನ ಕೊಡ್ತಿರೋದು ಯಾರಿಗಾಗಿ? ಪಾಪಿಗಳಿಗಾಗಿ. ಪಾಪಿಗಳು ಮನ ತಿರುಗಬೇಕನ್ನುವುದಕ್ಕಾಗಿ. ಏಸು ಮನ ತಿರುಗಬೇಕಾ ಅಂತ ಕೇಳಿದ್ರೆ ಏಸು ಮನ ತಿರುಗಬೇಕಾದ ಅವಶ್ಯಕತೆಯೇ ಇಲ್ಲ. ಆತನು 100ಕ್ಕೆ 100 ಭಾಗ ನೀತಿವಂತನು, ಪರಿಶುದ್ಧನು. ಆತನು ದೇವರಿಗೆ ಮೆಚ್ಚುಗೆ ಆದಂಥ ಒಬ್ಬ ಮಗನಾಗಿದ್ದಾನೆ. ಸೊ ಹಾಗಿದ್ರೆ ಇಲ್ಲಿ ಯೇಸು ಯಾವ ಪಾಪವನ್ನು ಮಾಡಲಿಲ್ಲ, ಎಲ್ಲರ ಪಾಪಗಳಿಗಾಗಿ, ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ಆ ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಸರಿ, ಯೇಸು ಹೇಳುವಂಥ ಮಾತನ್ನು ನಾವಿಲ್ಲಿ ಧ್ಯಾನ ಮಾಡೋಣ. ಯೇಸು ಏನಂತ ಹೇಳಿದ್ರು, ಈಗ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ. ಸೊ ಹಾಗಿದ್ರೆ ಧರ್ಮವನ್ನು ನೆರವೇರಿಸುವುದು ಹೇಗೆ? ಇಂಗ್ಲಿಷ್ನಲ್ಲಿ ತುಂಬ ಸ್ಪಷ್ಟವಾಗಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಅದನ್ನು ನೋಡೋಣ. ಬಟ್ ಜೀಸಸ್ ಆನ್ಸರ್ಡ್ ಹಿಮ್, ಲೆಟ್ ಇಟ್ ಬಿ ಸೋ ನೌ, ಫಾರ್ ದಸ್ ಇಟ್ ಈಸ್ ಫಿಟ್ಟಿಂಗ್ ಫಾರ್ ಅಸ್ ಟು ಫುಲ್ಫಿಲ್ ಆಲ್ ರೈಚಿಯಸ್ನೆಸ್ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಸೊ ಹಾಗಿದ್ರೆ ನಾವು ನೀತಿವಂತಿಕೆಯನ್ನು ಅಥವಾ ಧರ್ಮವನ್ನು ಪೂರ್ಣಗೊಳಿಸುವುದು ಹೇಗೆ ಅಂತ ನಾವು ಧ್ಯಾನ ಮಾಡಬೇಕಾಗಿದೆ. ಆತನ ನೀತಿಯನ್ನು ನಾವು ಪರಿಪೂರ್ಣಗೊಳಿಸಬೇಕು. ನೀತಿ, ಆತನು ಕೊಟ್ಟ ಧರ್ಮವನ್ನೆಲ್ಲ ನಾವು ನೆರವೇರಿಸಬೇಕು. ಆತನು ಕೊಟ್ಟ ಆಜ್ಞೆಗಳಿಗೆ ಅನುಗುಣವಾಗಿ ನಾವು ನಡ್ಕೊಳ್ಳುವಾಗ, ಆತನು ಹೇಳಿದ ಮಾತಿಗೆ ಸರಿಯಾಗಿ ನಾವು ನಡ್ಕೊಳ್ಳುವಾಗ ನಾವು ಆತನ ಧರ್ಮವನ್ನು ನಾವು ನೆರವೇರಿಸುವವರಾಗಿದ್ದೇವೆ.
ಅದಕ್ಕಾಗಿಯೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 22ನೇ ವಚನದಲ್ಲಿ ಆತ ಹೇಳ್ತಾನೆ, ನನ್ನನ್ನು ಅನೇಕರು ಸ್ವಾಮಿ ಸ್ವಾಮಿ ನಿನ್ನ ಹೆಸರನ್ನು ದೆವ್ವ ಓಡಿಸ್ಲಿಲ್ವಾ, ಬೋಧನೆ ಮಾಡಲಿಲ್ವಾ, ರೋಗವಾಸಿ ಮಾಡಲಿಲ್ವಾ, ಮಹತ್ ಕಾರ್ಯಗಳನ್ನ ಮಾಡಲಿಲ್ವಾ ಅಂತ ಕೇಳಿದಾಗ ನಾನು ನಿಮ್ಮನ್ನು ಎಂದಿಗೂ ಕಾಣನೆಂಬುದಾಗಿ ಹೇಳ್ತೀನಿ, ನಾನು ಎಂದಿಗೂ ನಿಮ್ಮ ಗುರುತನ್ನು ಕಾಣನೆ ಎಂಬುದಾಗಿ ಹೇಳು ಬಿಡುವನು ಅಂತ ಯೇಸು ಹೇಳೋದನ್ನ ಕೇಳ್ತೀವಿ. ಮತ್ತು ಇನ್ನೊಂದು ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ, ಧರ್ಮವನ್ನು ಮೀರಿ ನಡೆಯುವವರೇ. ಕರ್ತನು ಹೇಳಿರ್ತಕ್ಕಂಥ ಧರ್ಮ, ಕರ್ತನು ಹೇಳಿರ್ತಕ್ಕಂಥ ನೀತಿಯ ಕಾರ್ಯಗಳು ನಾವು ಮಾಡಬೇಕಾಗಿದೆ. ಕರ್ತನು ಆ ನೀತಿಯ ಕಾರ್ಯಗಳೆಲ್ಲವನ್ನ ನೆರವೇರಿಸಿದ್ದನ್ನು ನಾವು ಕಾಣ್ತೇವೆ. ಕೆಲವು ವಾಕ್ಯಗಳನ್ನ ನಾವು ಧ್ಯಾನ ಮಾಡೋಣ. ಕೀರ್ತನೆ 40ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು. ಇಲ್ಲಿ ಕೀರ್ತನೆಗಾರ ಬರೆಯೋದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಆತನ ಕರ್ತವ್ಯವೇನಂತೆ, ಆತನ ಕರ್ತವ್ಯವೆಲ್ಲವೂ ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟದೆ ಅಂತೆ. ಆತನು ಆ ಕರ್ತನ ಚಿತ್ತವನ್ನು ಅನುಸರಿಸುವುದೇ ಆತನಿಗೆ ಸಂತೋಷ ಎಂಬುದಾಗಿ ಆತನಲ್ಲಿ ಹೇಳುವುದನ್ನು ನಾವು ಕಾಣ್ತೇವೆ. ಪ್ರಿಯರಾಗಿದ್ರೆ ಧರ್ಮವನ್ನ ನೆರವೇರಿಸುವುದು ಅಂತ ಹೇಳಿದ್ರೆ ಅರ್ಥ ಆತನ ಆಜ್ಞೆಗಳನ್ನ ನೆರವೇರಿಸುವಂಥದ್ದು. ಆತನ ಹೇಳಿದ ಕಾರ್ಯಗಳನ್ನ ನಾವು ನೆರವೇರಿಸುವಾಗ ನಾವು ಆ ಧರ್ಮವನ್ನ ನೆರವೇರಿಸುವವರಾಗಿದ್ದೇವೆ. ಇನ್ನೊಂದು ವಾಕ್ಯ, ಈಗ ಯೇಸು ಹೇಗೆ ಧರ್ಮವನ್ನ ನೆರವೇರಿಸುವವರಾಗಿದ್ದರಂತೆ ನಾವು ನೋಡೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ ಹೇಗೆ ಹೇಳ್ತದೆ, ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಿಸಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳುಹಿಸಿದ ಆತನ ಚಿತ್ತ ನೆರವೇರಿಸಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ಇಲ್ಲಿ ನಾವು ನೋಡುವಾಗ ಯೇಸು ಈ ಲೋಕದಲ್ಲಿದ್ದಾಗ ಆತನು ಪರಿಪೂರ್ಣವಾಗಿ ತಂದೆ ಏನೆಲ್ಲ ಮಾಡಬೇಕಂತ ಹೇಳ್ತಿದ್ದಾರೋ ಅದೆಲ್ಲವನ್ನ ಮಾಡುವವರಾಗಿ ಕಾಣಿಸಲ್ಪಡ್ತಿದ್ದಾನೆ. ಈ ಲೋಕದಲ್ಲಿ ತಂದೆ ಮಾಡಬೇಕಂತ ಅಂದ್ಕೊಂಡದೆಲ್ಲವನ್ನ ಯೇಸು ಮಾಡೋದಕ್ಕೆ ಅಪೇಕ್ಷಿಸುವುದನ್ನು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ವಾಕ್ಯ ಈಗ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 6:38 ನಾವು ನೋಡ್ತೀವಿ, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಮುಂದೆ ಇನ್ನು ಅನೇಕ ವಚನಗಳಲ್ಲಿ ನಾವು ಓದೋದಕ್ಕೆ ಸಾಧ್ಯ. ಸೊ ಏನಂತೆ, ಯೇಸು ಲೋಕಕ್ಕೆ ಬಂದಿದ್ದೆ ತಂದೆಯ ಚಿತ್ತವನ್ನ ಮಾಡುವುದಕ್ಕಾಗಿ. ತಂದೆ ಏನೆಲ್ಲ ಹೇಳಿದಾರೋ ಅದೆಲ್ಲವನ್ನ ಮಾಡಿ ಮುಗಿಸ್ಬೇಕಂತ ಯೇಸು ಲೋಕಕ್ಕೆ ಬಂದರು. ತಂದೆ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂಥ ಅನೇಕ ವಿಚಾರಗಳು ನಾವು ನೋಡೋದಾದ್ರೆ ಧರ್ಮಶಾಸ್ತ್ರದಲ್ಲಿ 613 ಆಜ್ಞೆಗಳನ್ನು ಕೂಡ ನಾವು ನೋಡ್ತೇವೆ. 613 ಆಜ್ಞೆಗಳು. ಆ ಎಲ್ಲ ಆಜ್ಞೆಗಳನ್ನು ಯೇಸು ತನ್ನ ಜೀವಿತದಲ್ಲಿ ನೆರವೇರಿಸಿದ್ರು. ಅದೆಲ್ಲವನ್ನ ಪರಿಪೂರ್ಣವಾಗಿ ನೆರವೇರಿಸಿದ್ರು. 613 ಆಜ್ಞೆಯಲ್ಲಿ 10 ಆಜ್ಞೆಗಳು, 10 ಆಜ್ಞೆಗಳನ್ನ ಪರಿಪೂರ್ಣವಾಗಿ ಯಾರಾದರೂ ಒಬ್ಬ ಯಹೂದ್ಯ ನೆರವೇರಿಸಿದ್ನಾ ಅಂತ ಕೇಳಿದ್ರೆ ಯಾರೊಬ್ಬರೂ ಇಲ್ಲ. ಆದರೆ ಯೇಸು ಕ್ರಿಸ್ತನು ತನ್ನ ಜೀವಿತದ ಮೂಲಕ ಅದನ್ನು ನೆರವೇರಿಸಿದ್ದಾರೆ. ಸೊ ನಾವು ಅದನ್ನು ನೋಡೋಣ ಸ್ವಲ್ಪ, ಹೇಗೆ ಯೇಸು ನೆರವೇರಿಸಿದ್ರು. ವಿಮೋಚನಾ ಕಾಂಡ ತೆಗೆದುಕೊಳ್ಳೋಣ, 20ನೇ ಅಧ್ಯಾಯ. ಆಜ್ಞೆಗಳನ್ನ ನಾವು ನೋಡ್ತಾ ಯೇಸು ಅದನ್ನು ಹೇಗೆ ನೆರವೇರಿಸಿದ್ರು ಅನ್ನೋದನ್ನ ನಾವು ಗಮನಿಸೋಣ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 1ರಿಂದ ನಾವು ಓದೋಣ. ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಮೊದಲನೇ ಆಜ್ಞೆ, ನಾನೇ ನಿನ್ನ ದೇವರು. ಯೇಸು ಸ್ವಾಮಿ ಜೀವಿತದಲ್ಲಿ ನಾವು ನೋಡೋದಾದ್ರೆ ಯೇಸುವಿಗೆ ತಂದೆಯೇ ದೇವರು. ತಂದೆಯನ್ನು ಬಿಟ್ಟರೆ ಯೇಸು ಇನ್ಯಾರಿಗೂ ಕೂಡ ಆ ಸ್ಥಾನವನ್ನು ಕೊಡಲೇ ಇಲ್ಲ. ನಾವು ಗಮನಿಸೋದಾದ್ರೆ ಯೇಸುವಿನ ಬಾಯಲ್ಲಿ ಯಾವಾಗಲೂ ತಂದೆ 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 ನನ್ನ ತಂದೆ ಎಂಬುದಾಗಿ ಬರೋದನ್ನು ನಾವು ಕಾಣ್ತೇವೆ. ಆತನಿಗೆ ತಂದೆಯ ದೇವರು ದೇವರಾಗಿದ್ದರು. ಮೊದಲನೇ ಆಜ್ಞೆಯನ್ನು ಯೇಸು ನೆರವೇರಿಸಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಶಿಲುಬೆಯವರೆಗೂ, ಹುಟ್ಟಿದ ದಿವಸದಿಂದ ಶಿಲುಬೆಯವರೆಗೂ. ಯೇಸುಸ್ವಾಮಿ ಶಿಲುಬೆಯಲ್ಲಿ ಕೂಡ ಜೀವ ಬಿಡಬೇಕಾದ್ರೆ ಆತನು ನನ್ನ ದೇವರೇ, ಅದಕ್ಕಿಂತ ಮುಂಚೆ ನನ್ನ ತಂದೆಯೇ ಎಂಬುದಾಗಿ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಿದ್ರೆ ಯೇಸುವಿನ ಜೀವಿತದಲ್ಲಿ ನೋಡುವಾಗ ದೇವರಿಗೆ ಮುಖ್ಯವಾದ ಸ್ಥಾನ. ಎರಡನೇದಾಗಿ, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರ್ದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲಬಾರದು, ಪೂಜೆ ಮಾಡಲಬಾರದು. ನಿನ್ನ ದೇವರಾದ ಯೆಹೋವನ್ ಎಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆಯೂ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1000 ತಲೆಗಳವರೆಗೂ ದಯ ತೋರಿಸುವನು
ದಯ ತೋರಿಸುವನಾಗಿಯೂ ಇದ್ದೇನೆ. ಸರಿ, ಯೇಸು ಸ್ವಾಮಿ ಎಲ್ಲಿಯೂ ಕೂಡ ವಿಗ್ರಹ ಆರಾಧನೆ ಮಾಡಿದಿಲ್ಲವೇ ಇಲ್ಲ. ಯೇಸು ಯಾವ ವಿಗ್ರಹಕ್ಕೂ ಅಡ್ಡ ಬೀಳಲಿಲ್ಲ. ಈ ದಿವಸ ಕೆಲವು ಕ್ರೈಸ್ತರು ವಿಗ್ರಹಗಳನ್ನ ಆರಾಧಿಸುವುದನ್ನ ಕಾಣ್ತೇವೆ. ವಿಗ್ರಹಗಳನ್ನ ಆರಾಧಿಸ್ತಾರೆ. ಅದಕ್ಕೆ ಬೈಬಲ್ ಎಲ್ಲಾದ್ರೂ ಆಧಾರ ಕೊಡ್ತಂದ್ರೆ ಎಲ್ಲಿಯೂ ಇಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತೇವೆ, ವಿಗ್ರಹ ಆರಾಧನೆ ಶಾಪವನ್ನು ತರ್ತದೆ, ಯಾವ ಆಕಾರವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ವಾಕ್ಯ ಹೇಳ್ತದೆ. ಆಕಾಶದಲ್ಲಾಗಲಿ ಭೂಮಿಯ ಮೇಲಾಗಲಿ ಆ ಜಲಚರದಲ್ಲಿರ್ತಕ್ಕಂಥ ಯಾವ ಆಕಾರ, ಮನುಷ್ಯರ ಆಕಾರ ಯಾವ ಆಕಾರವೂ ಇಲ್ಲ, ಯಾವ ಆಕಾರವನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳ್ತದೆ. ಯೇಸು ಸ್ವಾಮಿ ಈ ಆಜ್ಞೆನ ನೆರವೇರಿಸಿರೋದಾಗಿದ್ರೆ ಈ ದಿವಸದ ಜನಗಳು, ಈ ದಿವಸದ ಕ್ರೈಸ್ತರು, ಕೆಲವು ಕ್ರೈಸ್ತರು ವಿಗ್ರಹಗಳನ್ನ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಅಡ್ಡ ಬೀಳುವುದು ಸತ್ಯವೇದಕ್ಕೆ ಅನುಗುಣವಾಗಿರೋದಾಗಿದ್ರೆ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಅದಾಗಿರಬೇಕಾಗಿತ್ತು. ಈ ಆಕಾರ ಮಾಡ್ಕೊಳ್ರಿ ಅಂತ ಬರೆಯಲ್ಪಡಬೇಕಾಗಿತ್ತು. ಹಾಗಿದ್ರೆ ಇದು 10 ಆಜ್ಞೆ ಅಲ್ಲ ಪ್ರಿಯರೇ. 10 ಆಜ್ಞೆಗಳಲ್ಲಿ ಈ ಆಜ್ಞೆ ಇಲ್ಲ. ವಿಗ್ರಹಗಳನ್ನ ಮಾಡಿಕೊಳ್ಬಾರ್ದು ಅಂತ ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ. ಸೊ ಆಗಿರೋದ್ರಿಂದ ಏಸು ಯಾವ ವಿಗ್ರಹವನ್ನು ಮಾಡಿಕೊಳ್ಳಿಲ್ಲ. ಏಸು ವಿಗ್ರಹ ಮಾಡ್ಕೋಬೋದಾಗಿತ್ತಲ್ಲ. ಏಸು ಯಾವ್ದಾದ್ರು ವಿಗ್ರಹ ಮಾಡ್ಕೊಂಡು ಅದ್ರ ಮುಂದೆ ಕೂತ್ಕೊಂಡ್ರ, ಅದಕ್ಕೆ ಅಡ್ಡ ಬಿದ್ರ, ಅದಕ್ಕೆ ಪೂಜೆ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಹಾಗಿದ್ರೆ ಏಸು ನಡೆದ ಹಾಗೆ ನಾವು ನಡೆಯಬೇಕಾಗಿದೆ. ಏಸು ವಿಗ್ರಹ ಆರಾಧನೆ ಮಾಡಲಿಲ್ಲ. 3ನೇ ಆಜ್ಞೆ, ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಯೇಸು ಯೆಹೋವ ದೇವರ ಹೆಸರನ್ನ ಅಯೋಗ್ಯವಾದ ಕಾರ್ಯಕ್ಕೆ ಎತ್ತಲೇ ಇಲ್ಲ. ಆತನ ಎಲ್ಲಿಯೂ ಕೂಡ ಎತ್ತುವುದನ್ನು ನಾವು ಕಾಣಲೇ ಇಲ್ಲ. ತಂದೆಯ ದೇವರನ್ನು ಯಾವಾಗಲೂ ಕನಪಡಿಸುವವನಾಗೇ ಇದ್ದ. ನಾವು ಸುಲಭವಾಗಿ ದೇವರ ಆಣೆ ಯೇಸುವಿನ ನಾಮವನ್ನು ನಾವು ಸುಮ್ಮನೆ ಉಪಯೋಗಿಸ್ತೀವಿ. ಯೆಹೋವ ದೇವರ ನಾಮವನ್ನು ಸುಮ್ಮನೆ ಉಪಯೋಗಿಸುವುದನ್ನು ನಾವು ಕಾಣ್ತೇವೆ. ಇಲ್ಲ ಪ್ರಿಯರೇ, ಈ ವಾಕ್ಯದ ಪ್ರಕಾರ ಯೇಸು ಆ ಯೆಹೋವ ದೇವರ ನಾಮವನ್ನ ಎಲ್ಲಿಯೂ ಕೂಡ ಏನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಯೋಗ್ಯವಾದ ಕಾರ್ಯಕ್ಕೆ ಎತ್ತಲಿಲ್ಲ. ಮುಂದೆ 4ನೇ ಆಜ್ಞೆ, ಸಬ್ಬತ್ತಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಯೇಸು ಸಬ್ಬತ್ತಿನವನ್ನ ಆಚರಿಸುವವರಾಗಿದ್ರು. ಆತನೇ ಸಬ್ಬತ್ತಿಗೆ ಒಡೆಯನಾಗಿದ್ದ. ಸಬ್ಬತ್ ಅಂತ ಹೇಳಿದ್ರೆ ದೇವರ ಚಿತ್ತವನ್ನ ಮಾಡಿ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುವಂಥದ್ದೇ ಸಬ್ಬತ್. ತಂದೆಯ ದೇವರು ಸಬ್ಬತ್ತನ್ನ ಅನುಭವಿಸಿದ್ರು. ತಂದೆ ದೇವರು ಮಾಡಬೇಕಾದ 6 ದಿನದ ಎಲ್ಲ ಕಾರ್ಯಗಳನ್ನ ನೆರವೇರಿಸಿ ಅವರು ಸಬ್ಬತ್ತನ್ನು ಅನುಭವಿಸಿದ್ರು. ಯೇಸು ಕೂಡ ಆತನು ಮಾಡಬೇಕಾದ ಎಲ್ಲಾ ಕಾರ್ಯಗಳನ್ನ ಮಾಡಿ ಮುಗಿಸಿ ಸಬ್ಬತ್ತೆಂಬ ವಿಶ್ರಾಂತಿಗೆ ಸೇರಿದ್ದಾನೆ. ಹಾಗೆಯೇ ಕೂಡ ನಾವುಗಳು ಕೂಡ ಮಾಡಬೇಕಾದ ಕಾರ್ಯವನ್ನ, ದೇವರ ಚಿತ್ತವನ್ನು ನೆರವೇರಿಸಿ ನಾವು ಸಬ್ಬತ್ತೆಂಬ ವಿಶ್ರಾಂತಿಗೆ ಸೇರಲಿಕ್ಕಿದ್ದೇವೆ. ದೇವರ ವಾಕ್ಯ ಅದನ್ನು ಹೇಳ್ತದೆ. ಸೊ ಹಾಗಿದ್ರೆ ಯೇಸು ಸಬ್ಬತ್ ದಿನವನ್ನು ಕೂಡ ಅಲಕ್ಷ್ಯ ಮಾಡಲಿಲ್ಲ. 5ನೇ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಸೊ ಯೇಸು ಸ್ವಾಮಿ ಕೂಡ ತಂದೆಯನ್ನ ತಾಯಿಯನ್ನ ಗೌರವಿಸಿದ್ರು. ತಾಯಿಯನ್ನ, ಈ ಲೋಕದ ತಂದೆ, ಎತ್ತ ತಂದೆ ಅಲ್ಲ, ಈ ಲೋಕದಲ್ಲಿ ಒಬ್ಬ ತಂದೆ, ಪೋಷಕನಾಗಿದ್ದವನು ಯೋಸೇಫನನ್ನು ಆತ ಗೌರವಿಸಿದ್ದಾನೆ. ಆತ ಮರಿಯಳನ್ನು ಗೌರವಿಸಿದರೆ, ಕಡೆಗೆ ಆತನು ಶಿಲುಬೆಯಲ್ಲಿ ಸಾಯೋದಕ್ಕಿಂತ ಮುಂಚಿತವಾಗಿ ಮರಿಯಳನ್ನ ಯೋಹಾನನಿಗೆ ಒಪ್ಪಿಸಿಕೊಟ್ಟದನ್ನು ನಾವು ಕಾಣ್ತೇವೆ. ಹಾಗೆಯೇ ನರಾತ್ಯ ಮಾಡಬಾರ್ದು. ಯೇಸು ಎಲ್ಲಿಯೂ ನರಾತ್ಯ ಮಾಡಿದನ್ನು ನಾವು ಕಾಣಲೇ ಇಲ್ಲ. ಸತ್ತವರನ್ನ ಜೀವಿಸುವಂತೆ ಮಾಡಿದ್ದಾನೆ. ವ್ಯಭಿಚಾರ ಮಾಡಬಾರದು. ಆತನು ವ್ಯಭಿಚಾರಿಗಳನ್ನ ಆತನು ಪರಿಶುದ್ಧತೆಗೆ ಕಡೆಗೆ ನಡೆಸಿದವನು. ವ್ಯಭಿಚಾರ ಮಾಡದವನು, ಕದಿಯಬಾರದೆಂಬುದಾಗಿ ವಾಕ್ಯ ಹೇಳ್ತದೆ. ಆತ ಎಲ್ಲಿಯೂ ಕದಿಯಲಿಲ್ಲ. ಕದಿಯುವವರನ್ನ ಆತ ಮಾರ್ಪಡಿಸಿದವನು. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ಹೇಳ್ತದೆ. ನಾವು ಸುಳ್ಳು ಸಾಕ್ಷಿಯನ್ನ ಹೇಳದವರ ಯೇಸು ಕಾಣಿಸಲ್ಪಟ್ಟರು, ಅದನ್ನು ನಾವು ಕಾಣ್ತೇವೆ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಹೆತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಎಲ್ಲ ಆಜ್ಞೆಗಳನ್ನ ನೆರವೇರಿಸಿದ್ರು ಕೂಡ ಈ ಆಜ್ಞೆನ ಅನೇಕರು ನೆರವೇರಿಸೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಆಸೆ ಪಡಬಾರ್ದು ಅಂತ ಯೇಸು ಎಲ್ಲಿಯೂ ಆಸೆ ಪಟ್ಟದ್ದು ಕಾಣಿಸಲೇ ಇಲ್ಲ. ಪ್ರಿಯರೇ, ಇದೇ ರೀತಿಯಲ್ಲಿ ಯೇಸು 613 ಆಜ್ಞೆಗಳನ್ನು ಆತ ನೆರವೇರಿಸಿದ್ದಾನೆ. ಆತ ಧರ್ಮವನ್ನು ನೆರವೇರಿಸಿದವನು. ಆತನು ಯಾವ ವಚನಗಳನ್ನು ತೆಗೆದುಹಾಕುವುದಕ್ಕಾಗಿ ಬರಲಿಲ್ಲ, ಅದನ್ನು ನೆರವೇರಿಸುವುದಕ್ಕಾಗಿ ಬಂದನೆಂಬುದಾಗಿ ಯೇಸು ಹೇಳುವುದನ್ನು ನಾವು ಕಾಣ್ತೇವೆ. ಪ್ರಿಯರಾಗಿದ್ದರೆ ಇದನ್ನು ನಾವು ಮುಂದುವರೆದು ನಾವು ಧ್ಯಾನಿಸಲೇಬೇಕಾಗ್ತದೆ.
ಇದನ್ನು ಮುಂದುವರೆದು ನಾವು ಧ್ಯಾನಿಸೋಣ. ಯೇಸು ಯಾವ ರೀತಿಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿದ್ರು. ಸೊ ಅದನ್ನು ನಾವು ಇನ್ನೂ ಅನೇಕ ವಚನಗಳನ್ನ ನಾವು ನೋಡುತ್ತಾ ನಾವು ಧ್ಯಾನಿಸೋಣ. ಕೆಲವು ವಚನಗಳನ್ನ ಓದ್ಬಿಡ್ತೇನೆ. ಆ ವಚನಗಳನ್ನ ಸಾಧ್ಯವಾದರೆ ನೀವು ತೆಗೆದುಕೊಂಡು ಧ್ಯಾನಿಸ್ರಿ. ಯೆಶಾಯ 42:21 ಈ ರೀತಿಯಲ್ಲಿ ಹೇಳ್ತದೆ, ಯೆಹೋವನು ಧರ್ಮ ಸ್ವರೂಪನಾಗಿರುವುದರಿಂದ ಧರ್ಮೋಪದೇಶವನ್ನು ಘನಪಡಿಸಿ ಮಹತ್ತಿಗೆ ತರಬೇಕೆಂದು ಇಷ್ಟಪಟ್ಟನು ಎಂಬುದಾಗಿ. ದೇವರು ಯಾವಾಗಲೂ ಧರ್ಮವನ್ನ ಘನಪಡಿಸಬೇಕೆಂತ ಬಯಸುವ ಕರ್ತನು. ಲೂಕ 1:6 ಈ ಥರ ಹೇಳ್ತದೆ, ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಅವರು ಎಲ್ಲಾ ಧರ್ಮವನ್ನ ಎಲ್ಲಾ ನೇಮನಿಷ್ಠೆಗಳನ್ನ ನೆರವೇರಿಸಿದ್ರು ಎಂಬುದಾಗಿ ವಾಕ್ಯ ಹೇಳ್ತದೆ. ಆಜ್ಞೆಗಳನ್ನ ನೆರವೇರಿಸಿದ್ರು ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಿಯರೇ, ಯೋಹಾನ 3:34 ಯೇಸು ಸ್ವಾಮಿ ಹೇಳೋದನ್ನ ನಾವು ಕಾಣ್ತೇವೆ. ಯೋಹಾನ 8:29 13:15 ಯೇಸು ಧರ್ಮವನ್ನ ನೆರವೇರಿಸಿದವನಾಗಿ ಕಾಣಿಸಲ್ಪಡುವುದನ್ನ ನಾವು ಕಾಣೋದಕ್ಕೆ ಸಾಧ್ಯ. ತಂದೆ ಹೇಳಿದ ಎಲ್ಲಾ ಕಾರ್ಯವನ್ನ ಅವರು ನೆರವೇರಿಸುವುದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ನಾವುಗಳು ಕೂಡ ಕರ್ತನ ಧರ್ಮಶಾಸ್ತ್ರದಲ್ಲಿ ಕರ್ತನ ವಾಕ್ಯದಲ್ಲಿ ಹೇಳಲ್ಪಟ್ಟಂಥ ಮಾತುಗಳಿಗೆ ಅನುಗುಣವಾಗಿ ಆಜ್ಞೆಗಳಿಗೆ ಅನುಗುಣವಾಗಿ ನಾವು ಅವನ್ನ ನೆರವೇರಿಸಬೇಕಾದ ಅವಶ್ಯಕತೆ ಅದೇ. ನಾವು ಯಾವಾಗ ನಾವು ನೆರವೇರಿಸುವವರಾಗಿರ್ತೀವೋ ಆಗಲೇ ನಾವು ಪರಿಪೂರ್ಣರಾಗಿರ್ತೇವೆ. ಈ ಸಮಯದಲ್ಲಿ ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಕರ್ತನು ಯಾವ ರೀತಿಯಲ್ಲಿ ಧರ್ಮವನ್ನು ನೆರವೇರಿಸುವವನಾಗಿದ್ದನೋ ಅದೇ ರೀತಿಯಲ್ಲಿ ನಾವೆಲ್ಲ ಧರ್ಮವನ್ನು ನೆರವೇರಿಸಬೇಕಾಗಿದೆ. ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಕರ್ತನೇ, ನಿನಗೆ ಸ್ತೋತ್ರ. ಧರ್ಮವನ್ನು ನೆರವೇರಿಸಿದ ಯೇಸುವೆ, ನಿನಗೆ ಸ್ತೋತ್ರ. ಧರ್ಮವನ್ನು ನಾವು ಕೂಡ ನೆರವೇರಿಸುವುದಕ್ಕೆ ಸಹಾಯ ಮಾಡು ಕರ್ತನೇ. ನಿನ್ನ ಚಿತ್ತವನ್ನು ಅಪ್ಪ, ನೀನು ಹೇಳಿರುವ ವಾಕ್ಯವನ್ನು, ನೀನು ಹೇಳಿರುವ ಆಜ್ಞೆಗಳಿಗೆ ಅನುಗುಣವಾಗಿ ನಡೆದು ಸ್ವಾಮಿ ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ ಸಹಾಯ ಮಾಡು ಕರ್ತನೆ. ಹಾಗೆ ನೀವು ಮಾಡುವ ಕರ್ತನಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ ನಿಮಗೇ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್, ಆಮೇನ್. ಕರ್ತ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸಾಧ್ಯ ಆದರೆ ಈ ಒಂದು ವಿಡಿಯೋವನ್ನು ಪ್ರಾರ್ಥನಾ ಪೂರ್ವಕವಾಗಿ ನೋಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಹಂಚ್ಕೊಳ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ. ಇದರಿಂದ ಸಹಾಯ ಆಗ್ತದೆ. ಕರ್ತ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.